ಹಾರ್ಮುಜ್ ಜಲಸಂಧಿಯಲ್ಲಿ ಕವಿದ ಯುದ್ಧದ ಕಾರ್ಮೋಡ ಅಮೆರಿಕ ಇರಾನ್ ನಡುವೆ ಸಂಘರ್ಷ ಹೆಚ್ಚಿದೆ. ಈ ಗಂಭೀರ ಪರಿಸ್ಥಿತಿಯ ನಡುವೆಯೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ಮೋದಿ ಅವರಿಗೆ ತುರ್ತು ಕರೆ ಮಾಡಿದ್ದಾರೆ. ಬರೋಬ್ಬರಿ 40 ನಿಮಿಷಗಳ ಕಾಲ ನಡೆದ ಈ ರಹಸ್ಯದ ಸುದೀರ್ಘ ಸಂಭಾಷಣೆಯಲ್ಲಿ ಕೇವಲ ವ್ಯಾಪಾರವಷ್ಟೇ ಅಲ್ಲ, ಜಾಗತಿಕ ಭದ್ರತೆಯನ್ನು ನಡುಗಿಸುವಂತಹ ಇರಾನ್ ಬಿಕ್ಕಟ್ಟಿನ ಬಗ್ಗೆಯೂ ಚರ್ಚೆಯಾಗಿದೆ. ಹಾಗಾದರೆ ಆ 40 ನಿಮಿಷಗಳಲ್ಲಿ ನಡೆದ ಅಸಲಿ ಮಾತುಕತೆ ಏನು? ಭಾರತಕ್ಕೆ ಟ್ರಂಪ್ ನೀಡಿದ ಸಂದೇಶ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವ ಸಂಘರ್ಷ ಮತ್ತು ಇರಾನ್ ಬಿಕ್ಕಟ್ಟಿನ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂದು 40 ನಿಮಿಷಗಳ ನಿರ್ಣಾಯಕ ದೂರವಾಣಿ ಸಂಭಾಷಣೆ ನಡೆಸಿದರು. ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ಉನ್ನತ ಮಟ್ಟದ ಸಂಭಾಷಣೆಯನ್ನ ದೃಢಪಡಿಸಿದ್ದಾರೆ. ಈ ವರ್ಷದಲ್ಲಿ ಮೋದಿ ಅವರು ಮತ್ತು ಟ್ರಂಪ್ ಅವರು ಫೋನ್ನಲ್ಲಿ ಮಾತನಾಡ್ತಾ ಇರೋದು ಇದೇ ಮೊದಲ ಬಾರಿ ಅಂತ ಅಮೆರಿಕ ರಾಯಭಾರಿ ತಿಳಿಸಿದ್ದಾರೆ. ಫೆಬ್ರವರಿ 28ರಂದು ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ ಮೇಲೆ ದಾಳಿ ಮಾಡಿದ್ವು. ಆ ದಾಳಿಯ ನಂತರ ಆ ಭಾಗದಲ್ಲಿ ಯಾವಾಗ ಯುದ್ಧ ನಡೆಯುತ್ತದೋ ಎನ್ನುವಂತಹ ಭಯಾನಕ ವಾತಾವರಣ ನಿರ್ಮಾಣವಾಗಿತ್ತು. ಅಂತಹ ಗಂಭೀರ ಸಮಯದಲ್ಲಿ ಈ ಇಬ್ಬರು ನಾಯಕರು ಮಾತನಾಡ್ತಾ ಇರೋದು ಬಹಳ ಮುಖ್ಯವಾಗಿದೆ. ಏಪ್ರಿಲ್ 22ರವರೆಗೆ ಯುದ್ಧ ಮಾಡಬಾರದು ಅಂತ ತಾತ್ಕಾಲಿಕವಾಗಿ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಆದರೆ ಕಳೆದ ವಾರ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆದ ಶಾಂತಿ ಮಾತುಕತೆಗಳು ಯಾವುದೇ ಫಲ ನೀಡದೆ ಸೋತೋದ್ವು. ಇದರಿಂದಾಗಿ ಮಿಲಿಟರಿ ಸಂಘರ್ಷ ಮತ್ತೆ ಮುಂದುವರಿಯುವ ಲಕ್ಷಣ ಕಾಣ್ತಾ ಇದೆ. ಹೀಗಾಗಿ ಈ ಗಲಾಟೆಯನ್ನ ನಿಲ್ಲಿಸಿ ಅಲ್ಲಿ ಶಾಂತಿ ಕಾಪಾಡೋಕೆ ಯಾವೆಲ್ಲ ದಾರಿಗಳಿವೆ ಎಂಬುದರ ಬಗ್ಗೆ ಮೋದಿ ಮತ್ತು ಟ್ರಂಪ್ ಚರ್ಚೆ ನಡೆಸಿದ್ದಾರೆ.